ಹಲೋ, ವೆಲ್ಕಮ್ ಬ್ಯಾಕ್ ಟು ಸಂಗೀತ ಗೌಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ಅಕೌಂಟ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಅಕೌಂಟ್ನ ಫಾಲೋ ಮಾಡಿ. ಸೊ ಇವತ್ತಿನ ವಿಡಿಯೋ ಬಂದು ಮೀಶೋ ಹಾಲ್ ಪಾರ್ಟ್ 2, ಓಮ್ ಐಟಮ್ ಡೆಕೋರ್ ಆರ್ ಸಮಥಿಂಗ್. ಅದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದಷ್ಟು ಪಾರ್ಸಲ್ ಬಂದಿದೆ, 10 ಡೇಸ್ ಮೇಲೆ ಆಗಿದೆ, ಇನ್ನೂ ಓಪನ್ ಮಾಡಿಲ್ಲ. ಸೊ ನಾನು ಹೊಸ ಮನೆ ಮಾಡಿದ್ನಲ್ಲ, ಹಂಗಾಗಿ ನನಗೆ ಬೇಕಿತ್ತು ಅಂತ ತರಿಸ್ಕೊಂಡಿದ್ದೀನಿ. ಸೊ ಅನ್ಬಾಕ್ಸ್ ಮಾಡೋಣ, ಹೆಂಗಿದ್ರು ಒಂದು ವೀಡಿಯೋ ಆಗುತ್ತೆ ಮಾಡೋಣ ಅಂತ. ಸೊ ಏನೇನೆಲ್ಲ ಬಂದಿದೆ ನೋಡೋಣ. ಇಷ್ಟು ಐಟಮ್ ಬಂದಿದೆ, ನಾನು ಇನ್ನೂ ಓಪನ್ ಮಾಡಿಲ್ಲ. ಮನೆಯೆಲ್ಲ ಫುಲ್ ಮಿಸ್ ಆಗಿಬಿಟ್ಟಿದೆ, ಇಗ್ನೋರ್ ಮಾಡಿ ಅದನ್ನು. ಸೊ ಇಷ್ಟು ಐಟಮ್ ಬಂದಿದೆ, ಅನ್ಬಾಕ್ಸ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್ ಅವರ್ ವಿಡಿಯೋ. ಸೊ ಓಪನ್ ಮಾಡೋಣ. ನಾನೇನು ಓಪನ್ ಮಾಡಿ ಎಲ್ಲ ಕ್ಲೋಸ್ ಮಾಡಿ ಆಮೇಲೆ ಇದು ಮಾಡ್ತಾಯಿಲ್ಲ, ನಿಮ್ಮ ಫ್ರೆಂಡ್ ಮುಂದ್ಗಡೆನೇ ಓಪನ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಫ್ರಮ್ ಕುರ್ತಾ ಬೈ ಮಿಸ್ಸಾಗಿದ್ದು ಕಾಣ್ತೀರಿ. ಮಿಸ್ಸಾಗಲ್ಲ, ಹಾಗೇ ಆಗಿದೆ. ಕ್ವಾಲಿಟಿ ಚೆನ್ನಾಗಿಲ್ಲ ಸೀರಿಯಸ್ಸಾಗಿ. ಫುಲ್ ಕುರ್ತಾ ಮಾಡಿದ್ರೆ ಹಾಫ್ ಕುರ್ತಾ ಬಂದಿದೆ ನೋಡಿ. ಇದೇ ಪ್ರಾಬ್ಲಮ್ ಆನ್ಲೈನಲ್ಲಿ ಏನಾದರೂ ಮಾಡಿದ್ರೆ. ಬಟ್ ಆವಾಗಲೇ ನೋಡಿದರೆ ರಿಟರ್ನ್ ಮಾಡ್ಬೋದು, ಪ್ರಾಬ್ಲಮ್ ಏನೇನು ಇಲ್ಲ ಅಂತಲ್ಲ. ನಾನು ಆಲ್ರೆಡಿ ತುಂಬ ದಿನ ಆಗಿಬಿಟ್ಟಿದೆ ಬುಕ್ ಮಾಡಿ, ಈಗ ರಿಟರ್ನು ಮಾಡೋಕ್ಕಾಗಲ್ಲ. ಸೊ ಓಕೆ, ನೈಸ್. ಇದು ಫುಲ್ ಶರ್ಟ್, ಆಫೀಸ್ ವೇರು. ಇದ್ರ ಜೊತೆಗೆ ಬ್ಲ್ಯಾಕ್ ಕ್ವಾಲಿಟಿ ಚೆನ್ನಾಗಿದೆ ವೈಟ್ಗಿಂತ ಆ್ಯಕ್ಚುಲಿ. ಇದು ಕಾಂಬೋ ಆಫರ್ ಇತ್ತು, ಐ ಡೋಂಟ್ ನೋ ಪ್ರೈಸ್. ಕಾಂಬೋ ಆಫರ್ ಇತ್ತು ಆ್ಯಕ್ಚುಲಿ. ವೈಟ್ಗಿಂತ ಬ್ಲ್ಯಾಕ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೋಡಿ. ಫುಲ್ ನೆಕ್ ಕವರ್ ಆಗುತ್ತೆ, ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಬ್ಯಾಂಡ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ. ಇಲ್ಲಿವರೆಗೂ ಬಟನ್ಸ್ ಬಂದರೆ. ಫಸ್ಟ್ ಪ್ರಾಡಕ್ಟ್ ಬರೀ ಮನೆ ತುಂಬ ಕಸನೇ ಇದೆ. ಏನು ನನಗೆ ಗೊತ್ತಿಲ್ಲ. ನಾನು ಈ ಸಲ ಪ್ರೈಸ್ ಏನೂ ಹೇಳಲ್ಲ, ನನಗೆ ನೋಡಿ ಹೇಳೋಕ್ಕಾಗಲ್ಲ. ಸೊ ಹಂಗಾಗಿ ನನಗಂತೂ ಪೇಷನ್ಸ್ ಅಂತೂ ಇಲ್ಲ. ಒಟ್ಟಲ್ಲಿ ಕಿತ್ತು ನೋಡ್ಬಿಡ್ಬೇಕು ಅದೇನಿದೆ. ವಾ, ನಿಜ ತುಂಬ ಚೆನ್ನಾಗಿದೆ. ಐ ಲವ್ ಇಟ್. ಚೆನ್ನಾಗಿದೆಲ್ಲ ಆ್ಯಕ್ಚುಲಿ. ಇದು ಪ್ಯಾಕ್ ಆಫ್ 3. ಇದು ಬಿಗ್ ಒನ್, ಇದ್ರ ಜೊತೆ ಸ್ಮಾಲರ್ ಒನ್ ಒಂದೆರಡಿದೆ. ಓ, ಇಲ್ಲೇ ಇದು ಡಬಲ್ ಸೈಡ್ ಗಮ್ ಕೊಟ್ಬಿಟ್ಟಿದ್ದಾರೆ, ಆರಾಮಾಗಿ ಅಂಟಿಸ್ಕೋಬೋದು ಇದನ್ನು. ಇದೆರಡು ಚೆನ್ನಾಗಿ ಕಾಣಿಸುತ್ತಲ್ಲ. ಎಷ್ಟು ಕ್ಯಾಮ್ರಾಗೆ ಎಷ್ಟು ಚೆನ್ನಾಗಿ ಜಸ್ಟಿಫೈ ಮಾಡ್ತಿದೆ ನೋಡಿ, ಸಕ್ಕದಾಗಿ ಕಾಣಿಸ್ತಿದೆ. ಸೆಕೆಂಡ್ ಪ್ರಾಡಕ್ಟ್ ಕೇರ್ಫುಲ್ಲಾಗಿಡಬೇಕು, ಬಿದ್ದರೆ ಹೊಡೆದೋಗ್ಬಿಟ್ರೆ ಕಷ್ಟ. ನೆಕ್ಸ್ಟ್ ಪ್ರಾಡಕ್ಟ್ ಐ ಥಿಂಕ್ ಇದು ಫೋಟೋ ಫ್ರೇಮ್ ಅನ್ಸುತ್ತೆ. ಇದೇನಿದು ಖಾಲಿ ಬಂದ್ಬಿಟ್ಟಿದೆ. ಈ ಕಡೆನೂ ಖಾಲಿ. ಓ ಗಾಡ್, ಓಪ್ಪ, ಭಯ ಆಗ್ಬಿಡ್ತೀವಿ ಇವಾಗ ಸೀರಿಯಸ್ಸಾಗಿ. ಲುಕ್ ಎಟ್ ದಿಸ್, ಸಕ್ಕತ್ತಾಗಿದೆ ಅಲ್ಲ, ಮಸ್ತಾಗಿದೆ. ಅದ್ರ ಜೊತೆಗೆ ಇದೆರಡು ಸ್ಮಾಲ್ ಪೀಸಸ್. ಥರ್ಡ್ ಪ್ರಾಡಕ್ಟ್. ಸೊ ನೆಕ್ಸ್ಟ್ ಏನಿದೆ ನೋಡೋಣ. ಏನು ವೆಯ್ಟು ಇಲ್ಲ, ಏನಿಲ್ಲ. ಇದು ಲೀಫ್. ಇದು ಏನಾದರೂ ಡೆಕೋರೇಟ್ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಕಿಚನಿಗೆ ತೊಗೊಂಡೆ. ಬೇಡ, ನಾನು ಕಿಚನಿಗೆ ಆಲ್ರೆಡಿ ಡೆಕೋರೇಟ್ ಮಾಡಿದ್ದೀನಿ. ಇದೇನಕ್ಕಾದ್ರೂ ಯೂಸ್ ಆದರೆ ಏನೋ ಒಂಥರ ಸ್ಮೆಲ್ಲು. ಆಮೇಲೆ ಮೀಶೋದಲ್ಲಿ ಒಂದೊಂದು ಸ್ಟಾರ್ಟಿಂಗೆಲ್ಲ ಸುಮಾರು ಸಲ ಆಗಿದೆ ನನಗೆ ಈ ಥರ ಒಂಥರ ಸ್ಮೆಲ್ ಬರುತ್ತೆ. ಏನೋ ಒಂಥರ ವಾಶ್ ಮಾಡಬೇಕು ಅನ್ಸುತ್ತೆ ಇದನ್ನು, ಸ್ಮೆಲ್ಲು. ಇದೇನಕ್ಕಾರ ಬೇರೆ ಎಂತಕ್ಕಾದ್ರೂ ಯೂಸ್ ಮಾಡ್ಕೋತೀನಿ. ಆಯಿತಾ, 1 2 3 4. ವಾಟ್ ನೆಕ್ಸ್ಟ್ ಐ ಥಿಂಕ್ ಇದು ಹಾಸಿಗೆ ಕವರ್ ಅನಿಸುತ್ತೆ. ಹಾಸಿಗೆ ಕವರ್. ಇದು ಸಿಂಗಲ್ ಕಾಟ ಡಬಲ್ ಕಾಟ ಗೊತ್ತಾಯ್ತಲ್ವಲ್ಲ. ಅದೇನೇನು ಬುಕ್ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ, ಮರ್ತೋಗಿದ್ದೀನಿ. ಬಂದದೆಲ್ಲ ರಿಸೀವ್ ಮಾಡಿ ಏನು ಬುಕ್ ಮಾಡಿದ್ದೀನಿ ಅಂದರೆ ಮರ್ತೋಗ್ತೀನಿ. ಆ್ಯಕ್ಚುಲಿ ಹಿಂದೆ ಇಗ್ನೋರ್ ಮಾಡಿಬಿಡಿ, ಸೌಂಡ್ ವೆಹಿಕಲ್ ಸೌಂಡ್ ಬರ್ತಿದೆ. ಸೊ
ಸೊ ಮೇನ್ ರೋಡ್ ಪಕ್ಕದಲ್ಲೇ ಇದೆ ಹಂಗಾಗಿ. ಎಸ್, ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ. ನಾನು ನೆನಪಿರೋ ಪ್ರಕಾರಕ್ಕೆ ನಾನು ಜಾಸ್ತಿ ಏನೂ ಕೊಟ್ಟಿಲ್ಲ, ಕಡಿಮೆನೇ ಕೊಟ್ಟಿರೋದು. ಸೀರಿಯಸ್ಸಾಗಿ ನಿಜ ಕ್ವಾಲಿಟಿ ತುಂಬ ಚೆನ್ನಾಗಿ. ನಾನು 2 ವೈಟ್ ಮತ್ತು ಬ್ಲ್ಯಾಕ್ ಶರ್ಟ್ ಹೇಳಿದಲ್ಲ, ಅದಕ್ಕಿಂತ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಮಸ್ತಾಗಿದೆ. ಇದೇನು ಸ್ಮೆಲ್ ಇಲ್ಲ, ಚೆನ್ನಾಗಿದೆ ಇದು. ಬಟ್ ಯಾವುದೇ ಬಟ್ಟೆ ಆದ್ರೂ ವಾಶ್ ಮಾಡಿಬಿಟ್ಟೆ ಯೂಸ್ ಮಾಡಬೇಕು. ಓಕೆ, 1 2 3 4 5. ನೆಕ್ಸ್ಟ್ ಪ್ರಾಡಕ್ಟ್ ಏನು ನೋಡೋಣ. ಏನೋ ವೆಯ್ಟ್ ಇದೆ, ಏನೋ ನನಗೂ ಗೊತ್ತಿಲ್ಲ, ಚೆಕ್ ಮಾಡೋಣ. ಕತ್ರಿನೇ ಮೌಂಡ್ ಆಗಿಬಿಟ್ಟಿದೆ. ನಾನು ಕಟ್ ಮಾಡಿ 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 ಅಯ್ಯೋ, ಆ ಗ್ರೇಸ್ ಮ್ಯಾಟ್ ಎಲ್ಲ ಇದರಲ್ಲೇ ಕಟ್ ಮಾಡಿಬಿಟ್ಟೆ. ಇದ್ರಲ್ಲಿ ಆಗುತ್ತಾ ಆ ಗ್ರೇಸ್ ಮ್ಯಾಟ್ ಕಟ್ ಮಾಡೋಕ್ಕೆ? ಅಯ್ಯೋ, ಓ ಇದು ನನಗೆ ವರಮಹಾಲಕ್ಷ್ಮಿಗೆ ಬೇಕಿತ್ತು. ಕರೆಕ್ಟ್, ಲಕ್ಷ್ಮಿಗೆ ಪ್ರಿಯವಾದ. ಬಟ್ ಹೊರಗಡೆ ಕಂಪೇರ್ ಮಾಡಿದ್ರೆ ಕ್ವಾಲಿಟಿ ಚೆನ್ನಾಗಿದೆ ಅನ್ನಿಸ್ತಿದೆ. ಇದು ಒಳಗಡೆ ಬೇರೆ ಏನೋ ಕೊಟ್ಟಿದ್ದಾರೆ. ಅದು ಹೊಡೆದಾಗ್ದಿರಲಿ ಅಂತ ಎಕ್ಸ್ಟ್ರಾ ಪೀಸ್ ಕೊಟ್ಟವ್ರೆ. ಕಡ್ಡಿ ಆನೆ, ಇದು ಲಕ್ಷ್ಮಿ ಕೂರಿಸಿದ್ರೆ ಲಕ್ಷ್ಮಿಗೆ ಆನೆ ಇರಬೇಕಲ್ಲ, ಆ ಕಡೆ ಈ ಕಡೆ. ಚಿಕ್ಕದಾಯಿತು ಬಟ್ ಓಕೆ, ಪರವಾಗಿಲ್ಲ. ಆ ಪ್ರೈಸ್ಗೆ ಓಕೆನೇ ಅನಿಸುತ್ತೆ. ಇದು ಪ್ರೈಸು, ಈ ಪ್ರೈಸ್ ಹುಡ್ಕೋದೇ ಒಂದು ದೊಡ್ಡ ತಲೆನೋ ನನಗಿಲ್ಲಿ. ಇಲ್ಲೆಲ್ಲೂ ಪ್ರೈಸ್ ಮೆನ್ಷನ್ ಆಗಿಲ್ಲ. ಕೋಡ್ ಮೆನ್ಷನ್ ಆಗಿದೆ, ಪ್ರೈಸ್ ಮೆನ್ಷನ್ ಆಗಿಲ್ಲ. ಸೊ ಇದೆರಡು ಪ್ರಾಡಕ್ಟ್. ಅದು ಒಂದು ಪ್ರಾಡಕ್ಟ್, 2 ಪ್ರಾಡಕ್ಟ್ ಅಲ್ಲ. ನೆಕ್ಸ್ಟ್ ಅಗೇನ್ ಕ್ಲಾತ್. ವಾವ್, ಹೊರಗಡೆಯಿಂದನೇ ಕ್ವಾಲಿಟಿ ಇಷ್ಟು ಚೆನ್ನಾಗಿದೆ, ಒಳಗಡೆಯಿಂದ ಡೆಫಿನೆಟ್ಲಿ ನಿಮಗೆ ಗೊತ್ತಿಲ್ಲ. ಕವರ್ ಬೇರೆ ಕಿತ್ತಾಕ್ಬಿಟ್ಟೆ. ಪ್ರೈಸಸ್ ನೋಡೋಣ ಅಂದರೆ ಇದನ್ನು ಪ್ರೈಸ್ ಇಲ್ವಾ? ಪ್ರೈಸ್ ಇರುತ್ತಲ್ಲ, ಎಲ್ಲೋ ಒಂದು ಕಾರ್ನರಲ್ಲಿ ಹಾಕಿರ್ತಾರೆ, ಬಟ್ ಗೊತ್ತಾಗಲ್ಲ ಅಷ್ಟೇ. ಇದೇನು ಗೊತ್ತಾಯ್ತಲ್ಲ ಇದರಲ್ಲೂ. ನಮಗೆ ಆ ಕೋಟ್ ಯೂಸ್ಗೆ ಜಾಸ್ತಿ ಬ್ಲ್ಯಾಕ್ ಆ್ಯಂಡ್ ವೈಟೇ ಬೇಕಲ್ವಾ, ಸೊ ಹಂಗಾಗಿ ನಾನು ಜಾಸ್ತಿ ಬ್ಲ್ಯಾಕ್ ಆ್ಯಂಡ್ ವೈಟೇ ಬುಕ್ ಮಾಡ್ತಾಯಿರ್ತೀನಿ. ಇದು ಬಂದು ವೈಟ್ ಶರ್ಟ ಕುರ್ತಾನೋ ಗೊತ್ತಿಲ್ಲ ನನಗೆ. ಬಟ್ ಸೀರಿಯಸ್ಲಿ ಇಷ್ಟು ಚೆನ್ನಾಗಿ ಬಂದಿದೆ ಕ್ವಾಲಿಟಿ, ಎಷ್ಟು ಸಾಫ್ಟಾಗಿದೆ ಗೊತ್ತಾ. ಮುಡ್ತಾ ಇದ್ರೆ ಬಟ್ಟೆ, ಕಾಲರ್ ನೋಡಿ ಏನು ಸಕ್ಕತ್ತಾಗಿದೆ, ಸಕ್ಕತ್ತಾಗಿದೆ. ಕ್ವಾಲಿಟಿ ಮಾತ್ರ ನಿಜ ತುಂಬ ಚೆನ್ನಾಗಿದೆ. ನಿಜ ನಾನು ಮೇ ಬಿ 180ನೋ ನನಗೆ ಗೊತ್ತಿರೋ ಪ್ರಕಾರ ನಾನು ಯಾವುದೇ ಪ್ರಾಡಕ್ಟ್ ಮೀಶೋದಲ್ಲಿ ಬುಕ್ ಮಾಡಿದ್ದೀನಿ ಅದೆಲ್ಲ ಬಿಲೋ 300 ಒಳಗಡೆನೇ. ಮೇ ಬಿ ಇದು 200 ಅನಿಸುತ್ತೆ, ಅಷ್ಟು ಡೌಟು ನನಗೆ. ಬಟ್ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ, ನಿಜ ತುಂಬ ಚೆನ್ನಾಗಿದೆ. ಯಾರಾದರೂ ಬೇಕಿದ್ರೆ ದಯವಿಟ್ಟು ಪರ್ಚೇಸ್ ಮಾಡಿ ಇದನ್ನು. ಇನ್ ಕೇಸ್ ವೈಟ್, ಐ ಲವ್ ಇಟ್. ಅಪ್ಪ ಇದನ್ನೇ H&M ಹೋಗ್ಬಿಟ್ರೆ 200 ರೂಪಾಯಿ ಬಿಲ್ ಹಾಕ್ಬಿಟ್ಟಿರ್ತಾರೆ ಇದೇ ಕ್ವಾಲಿಟಿಗೆ, ಸೇಮ್ ಬಟ್ಟೆಗೆ. ವರ್ತ್, ಸೀರಿಯಸ್ಲಿ. ವಾಟ್ ನೆಕ್ಸ್ಟ್? ನಿಮ್ಗೆ ಗೊತ್ತಿಲ್ಲ, ನನಗೂ ನೋಡಬೇಕು. ಎಸ್, ಲಾಸ್ಟ್ ವೀಡಿಯೋಲಿ ಮಿಸ್ ಆಗಿದ್ದು ಮೀಶೋ ಆಲ್ ಮಾಡಬೇಕಾದ್ರೆ ಫಸ್ಟು. ಇವಾಗ ಸಿಕ್ಕಿದೆ. ಇದು ಫ್ರಿಜ್ಜಲ್ಲಿ ತರಕಾರಿ ಸ್ಟೋರೇಜ್ ಮಾಡೋಕ್ಕೆ. 1 2 3 4 5 6 7 ಪ್ಯಾಕಪ್ 7 ಇದೆ. ಸೀರಿಯಸ್ಲಿ ಕೊಡ್ಬೋದು, ಆರಾಮಾಗಿ ಕೊಡ್ಬೋದು. ಇದು ಎಷ್ಟು 3 ಸಮಥಿಂಗ್ ಏನೋ ಗೊತ್ತಿಲ್ಲ ಅಷ್ಟೇ. ಅದಕ್ಕೂ ಮೇಲೆ ಅಂತೂ ಇಲ್ಲ. ಕ್ವಾಲಿಟಿ ಚೆನ್ನಾಗಿದೆ, ಎಲ್ಲೂ ಡ್ಯಾಮೇಜ್ ಆಗಿಲ್ಲ, ಆರಾಮಾಗಿ ಕೊಡ್ಬೋದು ಸ್ಟೋರೇಜು. ಹಂಗೆ ಕವರಲ್ಲಿ ಇಟ್ಟರೆ ತರಕಾರಿ ಎಲ್ಲ ಬೇಗ ಹಾಳಾಗ್ಬಿಡುತ್ತೆ. ಸೊ ಇದ್ರೊಳಗಡೆ ಟಿಶ್ಯೂ ಪೇಪರ್ ಇಟ್ಟು ಅಥವಾ ನ್ಯೂಸ್ ಪೇಪರ್ ಏನಾದರೂ ಇಟ್ಟು ಅದ್ರ ಮೇಲೆ ತರಕಾರಿ ಸೊಪ್ಪು ಆ ಥರ ಏನಾದರೂ ಇಟ್ಟರೆ ತುಂಬ ದಿನ ಬಳಕೆ ಬರುತ್ತೆ, ಕೆಡಲ್ಲ. ವಾಟ್ ನೆಕ್ಸ್ಟ್? ಲಿಲಿ ಫ್ಲವರ್ ಮಟ್ಕಿ ಅಂತ ಇದೆ ಇದ್ರ ಮೇಲೆ. ಅದೇನು ಮಟ್ಕಿನೋ ಗೊತ್ತಿಲ್ಲ ನನಗೆ. ಓಪನ್ ಮಾಡಿ ನೋಡೋಣ. ನಾನೇನು ರೆಕಮೆಂಡ್ ಮಾಡ್ತಾಯಿಲ್ಲ ತಗೊಳ್ಳಿ ಅಂತ. ಸೊ ವರ್ತ್ ಅನಿಸುತ್ತೆ ಈ ಪ್ರೈಸ್ಗಳಿಗೆಲ್ಲ ಕಂಪೇರ್ ಮಾಡಿದ್ರೆ. ನೀವು ಹೊರಗಡೆ ತೊಗೊಳ್ತೀನಿ ಅಂದರೆ ಎಲ್ಲ 1000 ಮೇಲೆ ಇರುತ್ತೆ, ಸೀರಿಯಸ್ಲಿ. ಇದನ್ನು ಅಮೆಝಾನಲ್ಲಿ ಬೈ ಮಾಡಿ, ಇದನ್ನು ಅಮೆಝಾನಲ್ಲಿ ತೊಗೋತೀನಿ ಅಂದರೆ
1200 300 ಹಂಗೆಲ್ಲ ಇದೆ. ಲಿಲಿ ಫ್ಲವರ್, ಓ ಫ್ಲವರ್ ಪ್ಲ್ಯಾಂಟ್ ಇದು. ಸ್ಮಾಲ್ ಫ್ಲವರ್. ಕೆನ್ ಯು ಸಿ? ಲಕ್ಷ್ಮಿ ಡೆಕೋರೇಷನ್ ಮಾಡಿದ್ರೆ ಆರಾಮಾಗಿ ಸೈಡಲ್ಲಿ ಇರ್ಬೋದು. ಕ್ಯೂಟ್ ಆಗಿದೆಲ್ಲ. ಟಿ ವಿ ಸೋಕೇಸ್ ಮೇಲೆ ಆದರೂ ಇಡ್ಬೋದು. ರೂಮಲ್ಲಿ ಎಕ್ಸ್ಟ್ರಾ ಸ್ಪೇಸಸ್ ಏನಾದರೂ ಇದ್ದರೆ ಅದ್ರ ಮೇಲೆ ಬೇಕಾದ್ರೂ ಆರಾಮಾಗಿಡ್ಬೋದು. ಲಾಸ್ಟ್ ಒಂದು ಪ್ರಾಡಕ್ಟ್ ಇದೆ. ಸಾರಿ ಇದು ಬೇರೆ ಪ್ರಾಡಕ್ಟ್. ಸೊ ಅಷ್ಟೇ, ಮೀಶೋದಲ್ಲಿ ಏನೇನು ಆರ್ಡರ್ ಮಾಡಿದೆ ಆಲ್ಮೋಸ್ಟ್ ಎಲ್ಲ ಬಂದಿದೆ ಅನ್ಕೋತೀನಿ. ಚೆಕ್ ಮಾಡಬೇಕಷ್ಟೇ ಏನು ಬಂದಿಲ್ಲ ಅಂತ. 1 2 3 4 5 6 7 8 9 ಪ್ರಾಡಕ್ಟು ಬಂದಿದೆ. ಸೊ ಇದನ್ನ ನಾನು ಎಷ್ಟು ಒಪಿನಿಯನ್. ಬಟ್ಟೆ ನಿಜ ನನಗೆ ಇದೊಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಕ್ವಾಲಿಟಿ 200 ರುಪೀಸ್ಗೆ ಇಷ್ಟು ಒಳ್ಳೆ ಕ್ವಾಲಿಟಿನ. ಹಿಂಗೆ ಬಂದರೆ ಒಂದೊಂದ್ಸಲ ಚೆನ್ನಾಗಿರೋದು ಬಂದ್ಬಿಡುತ್ತೆ, ಒಂದೊಂದ್ಸಲ ಚೆನ್ನಾಗಿರಲ್ಲ ಬರಲ್ಲ. ಇದು ಕಂಪೇರ್ ಮಾಡಿದ್ರೆ ಇದರಲ್ಲಿ ಅರ್ಧ ಕ್ವಾಲಿಟಿನೂ ಇಲ್ಲ ಇದು. ಓಕೆ, ಬಟ್ ಆ ಪ್ರೈಸ್ಗೆ ಕೊಡ್ತಾನೆ ಬಿಡಿ. ಎಷ್ಟು ದಿನ ಬರುತ್ತೋ ಅಷ್ಟು ದಿನ ಬಾಳಿಕೆ ಬಂದು ಹಾಕ್ಕೊಂಡು ಯೂಸ್ ಮಾಡಿ ಬಿಸಾಕಿದ್ರೆ ಆಯ್ತು, ಅಷ್ಟೇ ಅಲ್ವಾ? ಅರ್ಧ ಗಂಟೆ ಹಾಕ್ಕೊಳ್ಳೋದು, ಆಮೇಲೆ ಬಿಸಾಡೋದಾಯಿತು. ಸೊ ಬೇಕು ಅಂದರೆ ಕಮೆಂಟ್ ಹಾಕಿ, ಲಿಂಕ್ನ ಶೇರ್ ಮಾಡ್ತೀನಿ, ಇಲ್ಲ ನಿಮ್ಮ ಮೆಸೇಜ್ಗೆ ಲಿಂಕ್ ಕಳಿಸ್ತೀನಿ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್, ಮೀಶೋ ಪಾರ್ಟ್ 2 ಆಲ್. ಸೊ ತೊಗೊಂಡಿರೋ ಎಲ್ಲ ಪ್ರಾಡಕ್ಟು ಚೆನ್ನಾಗಿದೆ. ಬಟ್ಟೆ ಏನು ತೊಗೊಂಡಿದ್ದೀನಿ ಅದನ್ನು ಒಂದು ಸಲ ವಾಶ್ ಮಾಡಿ ವೇರ್ ಮಾಡೋದು. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ವೀಡಿಯೋ ಏನು ಮಾಡಿದ್ದೀನಿ, ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ, ಮನೆ ಶಿಫ್ಟಿಂಗ್ ಇರೋದರಿಂದ. ಸೊ ಎಲ್ಲೆಲ್ಲಿ ಸಿಗುತ್ತಲ್ಲೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ, ಅಪ್ಲೋಡ್ ಮಾಡ್ತೀನಿ. ಫ್ರೀ ಆದಾಗ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ವಾಚ್ ಮೈ ಯೂಟ್ಯೂಬ್ ಚಾನಲ್ ಅಡ್ವೊಕೇಟ್ ಸಂಗೀತ ಗೌಡ. ಇನ್ಸ್ಟಾಗ್ರಾಮ್ ಐಡಿ ಡೂ ಫಾಲೋ, ಸಪೋರ್ಟ್ ಮಾಡಿ. ನಿಮ್ಮ ಕನ್ನಡತನ ಸದಾ ಪ್ರೋತ್ಸಾಹಿಸಿ. ಲವ್ ಯು ಆಲ್.